ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿದ್ದೇನೆ ಹೊರತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಪಿಜಿ ಅನುಕುಮಾರ್. ತಾನು ಸುಮಾರು 30 ವರ್ಷದಿಂದಲೂ ಬಿಜೆಪಿ ಪಕ್ಷದ ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕಾಗಿ ಶಕ್ತಿ ಮೀರಿ ದುಡಿದಿದ್ದೇನೆ. ತಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲವೆಂದು ಪಟ್ಟಣ ಪಂಚಾಯಿತಿ ಸದಸ್ಯ ಪಿಜಿ ಅನುಕುಮಾರ್ ಹೇಳಿದರು. ಅವರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವಾದ ಬಳಿಕ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರ ಹಿಡಿಯಬೇಕೆಂದು 3 ಬಾರಿ ಪಟ್ಟಣ ಪಂಚಾಯಿತಿ ಬಿಜೆಪಿ ಸದಸ್ಯರೊಳಗೊಂಡಂತೆ ಮುಖಂಡರ ಸಭೆ ನಡೆಯಿತು. ತಾನು ಕೂಡ ಬಿಜೆಪಿ ಅಧಿಕಾರಕ್ಕೆ ಬರಬೇಕೆಂಬ ದೃಷ್ಟಿಯಿಂದ ಕಾರ್ಯಪ್ರವೃತ್ತನಾಗಿದ್ದೆ. ಆದರೆ ನಮ್ಮ ಪಕ್ಷದ ಬಿಜೆಪಿ ಸದಸ್ಯೆ ಕಮಲಮ್ಮ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸಿದ್ದ ಆಡಿಯೋ ವೈರಲ್ ಆದ ಬಳಿಕ ತನ್ನ ಮನಸ್ಸಿಗೆ ತುಂಬ ನೋವುಂಟಾಯಿತು. ಈ ಕಾರಣದಿಂದ ಅಧ್ಯಕ್ಷರ ಚುನಾವಣೆಯಲ್ಲಿ ಹಿಂದುಳಿಯಬೇಕಾಯಿತು. ತಾನು ಹಣದ ಆಮಿಷಕ್ಕೆ ಬಲಿಯಾಗಿದ್ದೇನೆಂದು ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ. ಈ ಬಗ್ಗೆ ಯಾವ ದೇವಸ್ಥಾನಕ್ಕೆ ಕರೆದರೂ ಬಂದು ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ ಎಂದು ಹೇಳಿದರು. ಚುನಾವಣೆ ನಂತರ ಮಾರ್ಚ್ 10ಕ್ಕೆ ಪಕ್ಷದಿಂದ ತನಗೆ ನೋಟಿಸು ಕಳಿಸಿದ್ದು ಮಾರ್ಚ್ 14ಕ್ಕೆ ನನಗೆ ತಲುಪಿತು. ಕೂಡಲೇ ಪಕ್ಷಕ್ಕೆ ಮತ್ತು ಪಕ್ಷದ 25 ಮಂದಿ ಹಿರಿಯ ಮುಖಂಡರಿಗೆ ಉತ್ತರ ನೀಡಿದ್ದೇನೆ. ತಾನು ಆರಂಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷನಾದ ಸದಸ್ಯೆ ಆಶಾ ಮೋಹನ್ ಅವರು ತನಗಾಗಿ ಮತ ಚಲಾಯಿಸಿದ್ರು. ಅವರ ಋಣ ತೀರಿಸಬೇಕಾಗಿತ್ತೆಂಬ ಆರೋಪ ಮಾಡಲಾಗಿದೆ. ಆದರೆ ತನ್ನ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಯಾರೂ ನಾಮಪತ್ರ ಸಲ್ಲಿಸಿರಲಿಲ್ಲ. ತಾನೊಬ್ಬನೇ ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷ ಸ್ಥಾನ ದೊರಕಿತು. ಬಿಜೆಪಿಯಲ್ಲಿ ಕೆಲವರ ಕುತಂತ್ರದಿಂದಾಗಿ ಎಷ್ಟೋ ಮಂದಿ ಹಿರಿಯ ನಾಯಕರು ಮೂಲೆ ಗುಂಪಾಗಿದ್ದಾರೆ. ಬಿಜೆಪಿಯಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿದ್ದ ನಾನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ, ಸಾರ್ವಜನಿಕರ ಮಹಾಗಣಪತಿ ಸೇವಾ ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನ, ಮಾಜಿ ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಹೋರಾಟ ಸೇರಿದಂತೆ ಅನೇಕ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೇನೆ. ಇದನ್ನು ಸಹಿಸದ ಕೆಲವರು ಅಪಪ್ರಚಾರ ಮಾಡುವ ಮೂಲಕ ತನ್ನ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ನಡೆದಿದೆ. ಈಗಲೂ ತನ್ನ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿಯುತ್ತಿದ್ದೇನೆ ಎಂದು ಹೇಳಿದರು. ವರದಿ ಪ್ರಕಾಶ್ ಬಕ್ಕಿ, ಮೂಡಿಗೆರೆ ತಾಲೂಕು. ಹಾಗಾಗಿ ನಾನು ಈ ವಿಚಾರವಾಗಿ ನಾನು ಮಾತಾಡಲೇಬೇಕಿತ್ತು. ಪ್ರೆಸ್ ನೋಟ್ ಕೊಟ್ಟಿದ್ರು, ಇವನ್ನೆಲ್ಲ ದುಡ್ಡು ತಗೊಂಡಿದ್ದಾನೆ, ಇನ್ನೊಂದು ಮಾಡಿದ್ದಾನೆ. ಅವ್ರು ಬೇಕಾದ್ರೆ ಪ್ರಮಾಣ ಮಾಡ್ತೀನಿ. ಅವ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಬರಲಿ. ಕಮಲಾಕರು ಕೂಡ ನಾನು ಸುಮ್ಮನೆ ಮಾತಾಡೋದಾದ್ರೆ ಇಲ್ಲ, ಪ್ರಮಾಣ ಮಾಡಲಿ. ಅವರು ನಾನು ಪ್ರಮಾಣ ಮಾಡ್ತೀನಿ. ಇವ್ರು ಕರೆದು ಅವ್ರು ಪ್ರಮಾಣ ಮಾಡಿಸಿದ್ರೆ ನಾನು ಅವ್ರಿಗೆ ಬರ್ತಿದ್ದೆ. ನಾನು ಎಲ್ಲೂ ಸುಳ್ಳು ನಾನು ಇದೆಲ್ಲ ನಾಮಕೋಸ್ತಿಗೆ ಮಾತಾಡಿದೆ. ಯಾವ ಥರ ಅಷ್ಟು ನೀಟಾಗಿ ಮಾತಾಡ್ತಿದ್ದಾರೆ ಅಂದರೆ ನಾಮಕೋಸ್ತಿಗೆ ಮಾತಾಡ್ತಾರೆ. ನಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಇದರಲ್ಲಿ ಯಾರೋ ಒಂದು ಹಿಂದೆ ಕೈ ಇದೆ. ಕೈ ಇಲ್ಲದೆ ಪಾಪ ಕಮಲಕ್ಕ ಆ ಥರ ಮಾತಾಡೋಕ್ಕೆ ಚಾನ್ಸೇ ಇಲ್ಲ. ಎಲ್ಲರೂ ಕೂತು ಎಲ್ಲ ಒಂದು ಕಡೆ ಸ್ಕೆಚ್ ಹಾಕಿ ಮಾಡೋಂಥ ಕೆಲಸ ಇದೆ. ಅವ್ರು ಮಾತಾಡೋದೆಲ್ಲ ಸರಿ ಆಗುತ್ತೆ, ನಾವು ಮಾತಾಡಿದ ತಕ್ಷಣ ಸರಿ ಅಲ್ಲ. ಇದನ್ನೇ ದೊಡ್ಡ ಇವತ್ತೇನೋ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ದೊಡ್ಡದೇನೋ ಮಾಡ್ತಾರೆ. ಈಗ ನಾಳೆನೂ ಶುರು ಆಗ್ಬೋದು. ವಿಷಯ ಇಲ್ಲ ಈಗ ಮೂಡಿಗೆರೆ ಒಳಗಡೆ ಯಾವ ವಿಷಯನೂ ಇಲ್ಲ. ಈಗ ನನ್ನದೇ ಒಂದು ವಿಷಯ ಸ್ಟಾರ್ಟ್ ಆಗಿದೆ ಅಷ್ಟೇ. ಹಾಗೆ ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನಾನು ಯಾವ ಥರದ್ದು ನಾನು ದೊಡ್ಡ ಜನನೂ ಅಲ್ಲ, ಕೋಟ್ಯಾಂತರ ದುಡ್ಡು ಇಲ್ಲ ನಮ್ಮ ಹತ್ರ ಅಲ್ಪ ಸ್ವಲ್ಪ ಆಸ್ತಿ ಇರೋಂಥದ್ದು. ನೀವೆಲ್ಲದೂ ಸಂಪಾದನೆ ಮಾಡ್ಕೊಂಡ್ರೆ ನಿಮ್ಮನ್ನು ಸೇಫ್ಟಿ ಮಾಡ್ಕೊಳ್ಳಿ, ದಯವಿಟ್ಟು ನಾನು ಹೇಳ್ಕೊಂಡಿದ್ದೀನಿ. ಆದರೆ ಯಾಕೆಂದರೆ ಈ ವಿಚಾರ ತಗೊಬಂದು ನನ್ನನ್ನು ಹೇಳಿಸಿ ನೀವೆಲ್ಲ ನನ್ನನ್ನು ರಾಬರಿ ಕೇಸ್ ಹಾಕ್ಸೋಂಥದ್ದು, ಹೋಮಾಚಾರ ಮಾಡೋಂಥ ಕೆಲಸನ ದಯವಿಟ್ಟು ಮಾಡಬೇಡಿ. ನನ್ನ ಹೇಳ್ತಕ್ಕೆ ನನ್ನನ್ನು ಬಿಡೋಂಥ ಕೆಲಸ ಮಾಡಿ. ನಾನು ಎಲ್ಲ ಭಗವಂತನಿಗೆ ಬಿಟ್ಟು ನಾನು ಕೂಡ ಇಲ್ಲಿ ಗಣಪತಿ ದೇವಸ್ಥಾನ ಸಿಗುತ್ತೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಆಂಜನೇಯ ದೇವಸ್ಥಾನ ಇದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿ ಇರ್ತಕ್ಕಂಥ ಸನ್ಯಾಸ ದೇವಸ್ಥಾನ ಇದೆ. ನಾನು ಕೂಡ ದೈವಗಳನ್ನ ಆರಾಧನೆ ಕೂಡ ನಾನು ಮಾಡ್ತಾ ಇದ್ದೀನಿ. ಎಲ್ಲದೂ ಕೂಡ ಅವನಿಗೆ ಬಿಡ್ತೀನಿ. ನಾನು ಎಲ್ಲೂ ಕೂಡ ಯಾರು ಏನೂ ಮಾಡೋಕ್ಕೆ ಹೋಗಲ್ಲ. ಎಲ್ಲದೂ ಕೂಡ ನನಗೆ ಏನಾರು ಇವತ್ತು ನಿಂತಿದ್ದೀವಿ ಅಂತಂದರೆ ಅವುಗಳೇ ನನಗೆ ಒಂದೆಲ್ಲ ಒಂದು ಕಡೆ ಅವಲಾಗಿರೋಂಥದ್ದು. ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಬೇರೆ ವಿಚಾರ ತಗೊಂಡು ಏನೂ ಮಾಡೋಕ್ಕಾಗಲ್ಲ. ಪಕ್ಷದಲ್ಲಿ ನನಗೆ ಏನೂ ಬೇಡ. ಮುದ್ದೆಗೆ ನಾನು ಹೇಳಿದ್ದು ನಾನು ಈಗಾಗಲೇ ಟಿಪ್ಪು ಜಯಂತಿ ವಿಚಾರ ಇರ್ಬೋದು, ಅವೆಲ್ಲ ಜವಾಬ್ದಾರಿ ಇದ್ದಾಗ ಮಾಡ್ತಿದ್ದಲ್ಲ. ನಾನು ಇಲ್ದಾಗ ಮಾಡಿರೋಂಥ ಕೆಲಸ ನಾವು ಜವಾಬ್ದಾರಿ ಕೊಟ್ಟ ತಕ್ಷಣ ನಾನು ಇರ್ತೀನಿ, ಜವಾಬ್ದಾರಿ ಕೊಡಲಿಲ್ಲ ಅಂದ್ರೆ ಇರಲ್ಲ ಅನ್ನೋ ಕೆಲಸ ನಮ್ದಿಲ್ಲ. ನಮ್ಮ ಕೈಲಾದ ನಮ್ಮ ಸೊಸೈಟಿ ಎಲೆಕ್ಷನ್ ಇರ್ಬೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಇರ್ಬೋದು, ಬಣಕಲ್ನಲ್ಲಿ ಸೊಸೈಟಿ ಎಲೆಕ್ಷನ್ ಆಯಿತು. ನಾವೇನು ಮಾಡೋದು ಬರತ್ತು ಗೊತ್ತು. ಒಂದ್ಸಲಿ ತಪ್ಪು ಅನ್ನೋದು ನಾವು ಬಾರಿ ಬೇಗ ಹೇಳ್ತೀವಿ. ನಮ್ಗೆ ಅರ್ಥ ಆದ ತಕ್ಷಣ ತಪ್ಪಾಗಿದೆ, ಸಣ್ಣ ಪುಟ್ಟ ಕ್ರಿಕೆಟ್ ಆಗಿದೆ. ಹಿಂದಿಂದನೂ ಕೂಡ ಪಾರ್ಟಿ ಆಫೀಸಲ್ಲಿ ಒಬ್ರು ಮಾತಾಡ್ಬೇಕಾದ್ರೆ ಒಂದು ಘರ್ಷಣೆ ಆಗೋದು ಸಹಜ. ಎಲ್ಲ ಪಾರ್ಟಿ ಆಫೀಸ್, ನಮ್ದು ಬಿಜೆಪಿ ಅಂತಲ್ಲ, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಇಂಥವೆಲ್ಲ ತುಂಬ ಆಗಿದಾವೆ. ಆದ್ರೆ ಆ ವಿಚಾರ ತಗೊಂಡು ವೈಯಕ್ತಿಕ ತಗೊಂಡು ಎಲ್ಲ ಒಂದು ನಮ್ಮನ್ನು ಮುಗಿಸ್ಬೇಕು ಅಂತೇಳಿ ವಾಮಾಚಾರ ಮಾಡೋಂಥ ಕೆಲಸವನ್ನು ಮಾಡಿದ್ರು. ನಾವು ಇವತ್ತು ಈ ಕೆಲಸ ಹೇಳ್ಬೇಕಾಗಿದೆ. ಯಾಕೆಂದ್ರೆ ನಾನು ಚೆನ್ನಾಗಿ ಗೊತ್ತಾಗ ಏನು ಮಾಡ್ತಿದ್ದಾರೆ ಅಂತೇಳಿ. ನನಗೆ ನಾನೊಬ್ಬ ಅಷ್ಟು ದೂರದಲ್ಲಿ ನನ್ನ ಸಾಮಾನ್ಯ ಕಾರ್ಯಕರ್ತ, ನನ್ನ ಮೇಲೆ ಟಾರ್ಗೆಟ್ ಯಾಕೆ ಅಂತೇಳಿ ವಿಷಯ ಇಲ್ಲ. ಇನ್ನು ಈ ಪಕ್ಷದೊಳಗಡೆ ವಿಷಯ ಯಾವುದೇ ಇಲ್ಲ. ಇನ್ನು
ನನ್ನ ಬಿಟ್ಟರೆ ಅಲ್ಲಿ ಮುಗೀತು ಕತೆ. ಆದರೆ ಅವ್ರ ಮನೆಗೆ ಹೋಗೋಕೆ ಒಂದು ಜಾಗ ಬೇಕೀಗ, ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಒಂದು ವಿಷಯ ಬೇಕಾನೆ. ಏನು ವಿಷಯ ಇದೆ? ನನ್ನ ಇಟ್ಕೊಳ್ತೀನಿ, ನಾನು ಎಲ್ಲೋ ಒಂದು ಕಡೆ ಹೋದೆ, ಪುಟ್ಟು ಅಲ್ಲಿದ್ದ, ನಾ ಎಲ್ಲೋ ಒಂದು ಕಡೆ ಮಾತಾಡ್ತಿದ್ದೆ, ಅವನೇನೋ ಮಾಡ್ತಿದ್ದಾನೆ ಅನ್ನೋ ಒಂದು ವಿಷಯನ ಇಟ್ಕೊಂಡು ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನನ್ನ ಹೇಳ್ಲಿಕ್ಕೆ ನಾನು ಬಿಡಿ. ನಾನು ಯಾಕೆಂದರೆ ನಾವು ತುಂಬ ಕಷ್ಟದಲ್ಲಿ ಬಂದಂಥರು. ನಾವೆಂದೂ ಕೂಡ ದಂಧೆ ಮಾಡಿ ಏನೋ ಮಾಡಿ ಮೇಲೆ ಬಂದಾರಲ್ಲ. ನಾವು ರೈತರ ಕುಟುಂಬದಲ್ಲಿ ಹೊರಟ ನಮ್ಗೆ ಏನಾಗಿದೆ ಅಂದರೆ ನಾವು ಅದೇ ಇದರಲ್ಲಿ ಬೆಳವಣಿಗೆ ಬಂದಂಥರು. ನಾವೇನೋ ದುಡ್ಡೆಲ್ಲ ತಿಂದು ಬಿಟ್ಟರೆ ಎಲ್ಲೋ ಒಂದು ಕಡೆ ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಂದು ಮಾಡಿ ನಾವು ತಿಂದು ಗೊತ್ತಿಲ್ಲ. ಅವರೆಲ್ಲ ದುಡ್ಡಿಗೆ ಇವನೇನೋ ಮಾರ್ಕೊಂಡ ಅಂತ ಹೇಳಿದ್ದಾರೆ. ಅವ್ರಿಗೆ ದುಡ್ಡು ನೋಡಿದ್ರೆ ಅವರೆಲ್ಲ ಹೆಂಗೆ ನೋಡಿದ್ದಾರೆ ಅಂದರೆ, ಎಲ್ಲೋ ಒಂದು ಕಡೆ ಒಂದು ಕೆರೆ ಮಾಡಿ 4 ಬಿಲ್ ಮಾಡಿ ದುಡ್ಡು ನೋಡಿದ್ದಾರೆ, ಒಂದು ರೋಡ್ ಮಾಡಿ 4 ಬಿಲ್ ಮಾಡಿ ಅವ್ರು ದುಡ್ಡು ನೋಡಿದ್ದಾರೆ. ನಾವು ಆ ಥರ ಪ್ರಾಮಾಣಿಕ ದುಡ್ಡು ನೋಡಿದ್ವಿ. ಅಂದರೆ ಕಷ್ಟಪಟ್ಟು ಅದ್ರ ದುಡ್ಡಿನ ಬೆಲೆ ಏನು ಅಂತ ನಮ್ಗೆ ಗೊತ್ತಿದೆ. ವರ್ಷಕ್ಕೊಂದು ಕಾರು ಕೂಡ ನಮ್ಗೆ ಚೇಂಜ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲೋ ಐಶ್ವರ್ಯ ಗುಗ್ಲಿ ಕಟ್ಬೇಕಂತಲೂ ನಮ್ಮ ತಲೆಯಿಂದ. ನನ್ನನ್ನು ಯಾಕೆ ಇಷ್ಟು ಟಾರ್ಗೆಟ್ ಮಾಡ್ತೀವಿ ಪಕ್ಷದೊಳಗಡೆ? ಎಲ್ಲರೂ ಮಾಡ್ತೀವಿ. ಹಿರಿಯರು ಯಾವುದೇ ಕಾರಣಕ್ಕೂ ಪ್ರಾಮಾಣಿಕ ಹೇಳ್ತೀನಿ, ಹಿರಿಯರು ಯಾರೂ ಕೂಡ ನನ್ನನ್ನು ಮಾಡ್ತೀವಿ. ಎಲ್ಲೋ ಒಂದು ಕೆಲವೊಂದು 2-3 ಜನ ಈ ಕೆಲಸನ ಮಾಡಿ ಅವ್ರ ತಲೆಗೆ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ.